ಥ್ಯಾಂಕ್ ಯು ಮ್ಯಾಮ್. ಕರ್ದಿ ಅಷ್ಟ ಕುಂಕುಮ ಕಟ್ಟಿದ್ದು ಮೇಯ್ನಾಗಿ ಗೌರಿ ಗಣೇಶನ ನಮಗೆ ದರ್ಶನ ಮಾಡೋದಕ್ಕೆ ಅಂತ ಒಂದು ಅವಕಾಶ ಕೊಟ್ಟಲ್ಲ. ಪ್ಲಸ್ ಅಷ್ಟು ಮಕ್ಕಳನ್ನ ಒಟ್ಟಿಗೆ ನಾವು ಕುತ್ಕೊಂಡು ಹಾಡೆಲ್ಲ ಹಾಡಿಕೊಂಡು ಚೆನ್ನಾಗಿತ್ತು ಇವತ್ತಿನ ದಿನ. ನಮಗೂ ತುಂಬ ಚೆನ್ನಾಗಿತ್ತು ಮೇಡಮ್. ನೀವು ಬಂದು ಇದೆಲ್ಲ ಇಷ್ಟು ನಿಮ್ದು ಎಫರ್ಟ್ಸ್ ಎಲ್ಲ ಇದು ಮಾಡಿ ಇದನ್ನೆಲ್ಲ ಇದು ಮಾಡಿದ್ರಲ್ಲ. ಸೊ ನಮಗೆ ನಿಮ್ಮಿಂದ ಒಂದು ಇನ್ಸ್ಪೈರೇಷನ್ ಸಿಕ್ತು ಇವತ್ತು. ಸೊ ಇಷ್ಟೆಲ್ಲ ಮಾಡಿ ಕೊಟ್ರಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಚಾನಲ್ ಹೀಗೆ ಬೆಳೀಲಿ, ತುಂಬ ಸಬ್ಸ್ಕ್ರೈಬರ್ಸ್ ಸಿಗಲಿ, ಒಳ್ಳೇದಾಗಲಿ ನಿಮಗೆ, ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಮಗುಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮಗೂ ಕೂಡ ಗಿಫ್ಟ್ ಸಿಕ್ಕಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನಾನು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರ ಮನೆಯಲ್ಲೂ ಗೌರಿ ಗಣೇಶನ ಕೂರಿಸ್ತಾರೆ. ಸಾಕಷ್ಟು ಅಲಂಕಾರ ಮಾಡಿ, ಸಾಕಷ್ಟು ತಿಂಡಿ ತಿನಿಸುಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಲ್ವಾ. ಸೊ ಪ್ರತಿಯೊಬ್ಬರು ಮನೆಗೆ ಕರೀತಾರೆ ಅರ್ಶಿನ ಕುಂಕುಮಕ್ಕೆ. ಸೊ ಅವ್ರವ್ರು ಹೇಗೆಲ್ಲ ಗಣೇಶ ಕೂರಿಸಿರ್ತಾರೆ, ಗೌರಿನ ಕೂರಿಸಿರ್ತಾರೆ ಅಂತ ನೋಡ್ತಾರೆ. ಸೊ ಇಷ್ಟೆಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಹಬ್ಬನ ಅಲ್ವಾ. ಬಟ್ ನಾ ಇವತ್ತು ಬಂದಿರೋದು ಜಯಶ್ರೀ ಮ್ಯಾಮ್ ಮನೆಯಲ್ಲಿ ಹಬ್ಬ ಹೇಗೆ ಆಚರಿಸ್ತಾರೆ, ಏನೇನು ಸ್ಪೆಷಲಿಟೀಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅಷ್ಟೇ ಅಲ್ಲ, ಬಾಗ್ನ ಕೂಡ ಸಾಕಷ್ಟು ಸ್ಪೆಷಲಿಟೀಸ್ ಇರುತ್ತೆ. ಇವೆಲ್ಲ ನಾವು ತಿಳ್ಕೊಳ್ಳೋಣ ಇವತ್ತು ಈ ವಿಡಿಯೋದಲ್ಲಿ. ಸೊ ನಮಸ್ಕಾರ ಮ್ಯಾಮ್. ನಮಸ್ಕಾರ. ನಮ್ಮ ವ್ಯೂವರ್ಸ್ಗೆಲ್ಲ ಹೇಳಿ, ವಿಶ್ ಮಾಡಿ. ಹ್ಯಾಪಿ ಗೌರಿ ಗಣೇಶ. ಓಕೆ ಮ್ಯಾಮ್, ಎಷ್ಟು ಖುಷಿ ಇದೆ. ಗೌರಿ ಗಣೇಶ ಹಬ್ಬ ಪ್ರತಿ ವರ್ಷ ಬರ್ತಿರುತ್ತೆ ಅಲ್ವಾ. ಈ ವರ್ಷ ಏನಾದ್ರು ಸ್ಪೆಷಾಲಿಟಿ ಹೇಗೆ ಅನಿಸ್ತು ನಿಮ್ಗೆ? ಯಾವಾಗಿಂದೆಲ್ಲ ಪ್ರಿಪ್ರೇಷನ್ ನೀವು ಮಾಡ್ಕೊಂಡಿದ್ದೀರಾ? ಇದೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ಸ್ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಎಸ್ ಈ ವರ್ಷ ನಮಗೆ ತುಂಬ ಚೆನ್ನಾಗಿ ಗಣೇಶನ ಸೆಲೆಬ್ರೇಟ್ ಮಾಡಬೇಕು ಅಂತ ಮಾಡಿದ್ವಿ. ಸೊ ಅದೇ ಥರ ನಾವು ಮೊದಲೇ ಎಲ್ಲ ಅದರದ್ದು ಡೆಕೋರೇಷನ್ಸ್ ಥಿಂಗ್ಸ್ ಎಲ್ಲ ತಗೊಂಡು ಬಂದ್ವಿ. ನಮ್ಮ ಮಗಳಿಗೆ ಸೊ ಗಣೇಶ ಅಂದರೆ ತುಂಬ ಇಷ್ಟ. ಅವರು ಎಲ್ಲ ಮೊದಲೇ ಎಲ್ಲ ತಗೊಂಡು ಬಂದು ಎಲ್ಲ ಅವಳೇ ಡೆಕೋರೇಷನ್ ಮಾಡಿದ್ದು, ಪೂರ್ತಿ ಎಲ್ಲ ಡೆಕೋರೇಷನ್. ಸೊ ನಮ್ಮ ಮನೇಲಿ ಎಲ್ಲರಿಗೂ ಗಣೇಶ ಅಂದ್ರೆ ತುಂಬಾ ಇಷ್ಟ. ಸೊ ಯಾರಿಗೆ ಇಷ್ಟ ಇಲ್ಲ ಹೇಳಿ ಗಣೇಶ ಅಂದ್ರೆ? ನಂದು ಫೇವ್ರೆಟ್ ಗಾಡ್ ಗಣೇಶನೇ. ಸೊ ಚಿಕ್ಕ ಮಕ್ಕಳಿಂದ ಹೇಳ್ಕೊಂಡು ದೊಡ್ಡವ್ರಿಗೂ ಎಲ್ಲರಿಗೂ ಗಣೇಶ ಇಷ್ಟನೇ. ಸೊ ಹಾಗಾಗಿ ನಮ್ಗೆ ಈ ಸರ್ತಿ ಏನಂದ್ರೆ ನಮ್ಮ ಮಗಳ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ, ನೆರವೇರಿಸಿಕೊಟ್ಟಿದ್ದಾರೆ. ಮುಂದೆನು ಹೀಗೆ ನಮಗೆ ಎಲ್ಲಾನು ಎಲ್ಲ ಆಸೆ ಇಚ್ಛಾ ಆಕಾಂಕ್ಷೆಗಳನ್ನೆಲ್ಲ ಗಣಪತಿ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಮ್ಯಾಮ್ ಮನೆಯ ಕುಟುಂಬದ ಎಲ್ಲರಿಗೂ. ಪ್ಲಸ್ ವಿಘ್ನಗಳನ್ನೆಲ್ಲ ನಾಶ ಮಾಡುವಂತವನೇ ವಿಘ್ನ ನಾಶಕ ವಿನಾಯಕ ಅಲ್ವಾ. ವಿನಾಯಕ. ಅದು ಏನಂದ್ರೆ ಆತರ ನಮ್ಗೆ ಅದರಿಂದಾಗಿ ನಮ್ಗೆ ಏನಂದ್ರೆ ಒಂಥರ ಮಾನಸಿಕ ನೆಮ್ಮದಿ ಅನ್ಸುತ್ತೆ ಗಣೇಶ ಬಂದಾಗೆಲ್ಲ. ಅದು ಏನಂದ್ರೆ ದಿನ ಹೇಳ್ಬೇಕು, ಪೂಜೆ ಮಾಡ್ಬೇಕು. ಸೊ ಒಂಥರ ಸಿಸ್ಟಮೆಟಿಕ್ ಚೆನ್ನಾಗಿರುತ್ತೆ. ಮಡಿ ಮಳಿಗೆ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಗಣೇಶನ ಇಡ್ಬೇಕಾದ್ರೆ. ಹೌದು. ಆಮೇಲೆ ಮಕ್ಳಿಗೂ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಗಣೇಶ ಅಂದ್ರೆ ಏನು, ಯಾಕೆ ಪೂಜೆ ಮಾಡಬೇಕು, ಅದು ಎಲ್ಲ ಅವ್ರ ಕೈಯಲ್ಲೇ ಮಾಡಿಸೋದ್ರಿಂದ ನಮ್ಮ ಸಂಸ್ಕೃತಿ ಅಳಿಸಿ ಹೋಗಲ್ಲ. ಸೊ ನಾವು ಅದಕ್ಕಾದ್ರೂ ಮಕ್ಕಳನ್ನ ಮುಂದೆ ಮಾಡಿ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಸೊ ಅದರಿಂದಾಗಿ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಳೋಕೆ ಇದು ಒಂದು ಉಳಿಸ್ತಾ ಬೆಳೆಸ್ತಾ ಹೋಗ್ಬೇಕು. ಅದು ನಮ್ಮ ಕರ್ತವ್ಯನೂ ಸಹಿತ ಇದೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಟ್ರೇನೆ ಅವರು ಮುಂದೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದರಿಂದಾಗಿ ಈಗಿಂದಲೇ ಆ ಬೀಜನ ನಾವು ಬಿತ್ತಬೇಕು ಅಲ್ವಾ. ಕರೆಕ್ಟ್ ಮ್ಯಾಮ್, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇನ್ನೊಂದೇನಂದ್ರೆ ಮ್ಯಾಮ್, ಇವಾಗ ನಾವು ಮೇಲಕ್ಕೆ ಹಾಕ್ತಾ ಹೋದ್ರೆ ನಮ್ಮ ಚೈಲ್ಡ್ಹುಡ್ ನಮ್ಮ ಮನೇಲಿ ಎಲ್ಲಾರು ನಮ್ಮನ್ನ ಇನ್ವಾಲ್ವ್ ಮಾಡ್ಕೋತಿದ್ರು. ಸೊ ಎಲ್ಲಾ ಕೆಲಸದಲ್ಲೂ ಮಾಡ್ಕೋತೀವಿ. ನಿಂಗೆ ಬರಲ್ಲ, ನಿಂಗೆ ಆಗಲ್ಲ ಅಂತ ಯಾರು ಹೇಳ್ತಾ ಇರಲಿಲ್ಲ. ಸೊ ನಾವೆಲ್ಲ ಏನ್ ಮಾಡ್ತೀವಿ, ತುಂಬಾ ಪ್ಯಾಂಪರ್ ಮಾಡ್ತೀವಿ ಮಕ್ಕಳನ್ನ. ಅಯ್ಯೋ ನಿನ್ ಕೈಲಿ ಆಗಲ್ಲ, ಇದು ನಾನ್ ಮಾಡ್ತೀನಿ, ನೀನ್ ಬರೀ ನೋಡ್ಕೋ. ಸೊ ಬರೀ ನೋಡೋದಿಕ್ಕೆ ಬೋರ್ ಆಗುತ್ತೆ ಮಕ್ಕಳಿಗೆ. ಹೆಂಗ್ ಬರೀ ನೋಡಕ್ಕಾಗತ್ತೆ? ನೀವೇ ಆಗಿರ್ಲಿ, ಜಸ್ಟ್ ನೀನ್ ನಿಂತ್ಕೊಂಡು ನೋಡು ಅಂದ್ರೆ ಆಗಲ್ಲ, ನಮ್ಗೆ ಬೋರ್ ಆಗತ್ತೆ. ಬಟ್ ನಾವ್ ಆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಾಗ ಮಕ್ಕಳನ್ನ, ಅವ್ರಿಗೆ ಏನ್ ಮಾಡ್ತಾ ಇದೀವಿ, ನಮ್ಗೆ ಬೋರ್ ಆಗ್ತದೆ ಅಂತ ಏನು ಅನ್ಸಲ್ಲ, ಅವ್ರು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಪರಂಪರೆ, ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ ಆಚರಣೆಗಳನ್ನೆಲ್ಲ ನಾವು ಮಕ್ಳಿಗೆ ತಿಳಿಸ್ಕೊಡ್ತಾ ಬೆಳೆಸ್ಕೊಂಡು ಹೋಗ್ಬೋದು. ಕರೆಕ್ಟ್. ಅಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಅಂದ್ರೆ ನಾನೇ ಮಾಡ್ಬೇಕು ಅನ್ನೋದೊಂದು ಅವ್ರಿಗೆ ಹುರುಪಿರುತ್ತೆ. ಸೊ ಇದು ಏನು ಎತ್ತ ಅಂತ ಅವ್ರು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾರೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಸಂಸ್ಕೃತಿನ ಅವ್ರವ್ರಾಗಿನೇ ಮೆಲ್ಕ್ ಹಾಕ್ತಾ ಹೋಗ್ತಾರೆ. ಇದೇನು, ಇದು ಯಾಕೆ ಹಿಂಗಿದೆ, ಇದು ಎಲ್ಲರ ತರ ಯಾಕಿಲ್ಲ, ದೇವ್ರು ಸೊಂಡಿಲೆ ಹಾಕಿದೆ, ಆಮೇಲೆ ದೊಡ್ಡ ಕಿವಿ ಇದೆ, ಆನೆ ತರ ಇದೆ, ಯಾಕೆ ಅಂತ ಕೇಳ್ತಾರೆ. ಸೊ ಅವಾಗ ಒಂದ್ ಕತೆ ನೆನಪಾಗುತ್ತೆ, ಚಿಕ್ಕ ಕತೆ. ಏನಂದ್ರೆ ಸೊ ಪಾರ್ವತಿ ಏನ್ ಮಾಡಿರ್ತಾರಂದ್ರೆ ಒಂದು ಸ್ನಾನ ಮಾಡಕ್ ಹೋಗಿ ಅವ್ರ ಮೈಯಿಂದ ಏನು ಇದು ಬರುತ್ತಲ್ಲ ಮಣ್ಣು,
ಅದರಿಂದ ಒಂದು ಮಗು ತರ ಮಾಡ್ಬಿಟ್ಟು ಅವರು ಏನ್ ಮಾಡ್ತಾರೆ ಅಂದ್ರೆ ಜೀವ ಕಳೆ ತುಂಬ್ತಾರೆ. ಸೊ ಜೀವ ಕಳೆ ತುಂಬಿದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಆ ಮಗುನ್ ನೋಡಿ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾನೆ ಈ ಮಗು ಅಂತ ಹೇಳಿ. ಆಮೇಲೆ ಅವಾಗ ಏನಾಗಿರುತ್ತೆ, ಪರಮೇಶ್ವರ ಇದ್ದವರು ವಿಹಾರಕ್ಕೆ ಹೋಗಿರ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ಬರೋದು ಲೇಟ್ ಆಗ್ಬಿಡುತ್ತೆ, ಇವರು ಸ್ನಾನಕ್ಕೆ ಹೋಗ್ಬೇಕಾಗಿರುತ್ತೆ ಪಾರ್ವತಿಯವರು. ಆವಾಗ ಅವ್ರು ಏನ್ ಮಾಡ್ತಾರೆ, ಆ ಮಗುನ ಬಾಗಿಲು ಕಾಯಕ್ಕೆ ಇಟ್ಟು ಹೋಗ್ತಾರೆ. ದ್ವಾರಪಾಲಕ, ಯಾರು ಬಂದ್ರು ಯಾರೇ ಬಂದ್ರು ಬಿಡ್ಬೇಡ ಅಂತ ಹೇಳ್ತಾರೆ. ಆವಾಗ ಅದು ಏನಂದ್ರೆ ಶಿವ ಬರ್ತಾರೆ ಬೇಗ ಬಂದಾಗ ಆ ಮಗು ಒಳಗಡೆ ಬಿಡಲ್ಲ, ಹಠ ಮಾಡುತ್ತೆ, ನಾನ್ ಬಿಡಲ್ಲ, ನಮ್ಮ ತಾಯಿ ಹೇಳಿದ್ದಾರೆ ನಾನು ಒಳಗಡೆ ಬಿಡಲ್ಲ. ಆದ್ರೆ ಬಟ್ ಶಿವನ್ಗೆ ಗೊತ್ತಿರಲ್ಲ ಇದು ನೋಡಿ ಜೀವ ಕಳೆ ತುಂಬಿದ್ದು, ಯಾಕಂದ್ರೆ ಅವ್ರು ಹೋದಾಗ ಇವರು ಜೀವ ಕಳೆ ತುಂಬಿರ್ತಾರೆ ಅದಕ್ಕೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅವ್ನು ಬಿಡಲ್ಲ ಅಂತ ಹಠ ಮಾಡಿದಾಗ ಶಿವನಿಗೆ ಕೋಪ ಗೊತ್ತಲ್ಲ ನಿಮ್ಗೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕೋಪದಲ್ಲಿ ನೀನ್ ಯಾರು ನನ್ನ ಮನೆಯಲ್ಲಿ ಒಳಗೆ ಹೋಗಕ್ಕೆ ತಡೆಯೋದು ಅಂತ ಹೇಳಿ, ಅದು ಇಷ್ಟು ಚಿಕ್ಕ ಮಗು ಆಗಿ ಇಷ್ಟ ಹಠ ಮಾಡ್ತಿದ್ಯಾ ಅಂತೇಳಿ ಅವ್ರ ಕೈಯಲ್ಲಿ ಇದಿರುತ್ತಲ್ಲ ಅವ್ರದ್ದು ಆಯುಧ, ಅದರಿಂದ ಅವನ ಶಿರವನ್ನೇ ಕಟ್ ಮಾಡಿಬಿಡ್ತಾರೆ ಅವರು. ಸೊ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಶಿರ ಕಟ್ಟಾಗಿ ಬೀರುತ್ತೆ. ಆಮೇಲೆ ಪಾರ್ವತಿ ಬರ್ತಾರೆ, ಬಂದ್ಬಿಟ್ಟು ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರಿ ನೀವು ಅಂತ. ತಾಯಿ ಅಲ್ವಾ, ತಾಯಿ ಮಗುನ ನೋಡ್ಬಿಟ್ಟು ತುಂಬ ಒದ್ದಾಡ್ತಾರೆ. ಅವಾಗ ಶಿವನ ಹತ್ರ ಪರಿಪರಿಯಾಗಿ ಕೇಳ್ತಾರೆ, ನೀವು ಯಾಕೆ ಈ ಥರ ಮಾಡಿದ್ರಿ, ನಾನು ಮಗುನ್ ಮಾಡಿ ಜೀವ ಕಳೆ ತುಂಬಿದ್ದೆ, ಆದರೆ ನೀವು ಈ ಥರ ಮಾಡಿಬಿಟ್ರಲ್ಲ, ಈಗ ನನ್ನ ಮಗುನ ನೀವು ಬದುಕಿಸ್ಕೊಡಿ ಅಂತ ಹಠ ಹಿಡಿತಾರೆ. ಸೊ ಹಠ ಹಿಡಿದಾಗ ಶಿವ ಏನು ಮಾಡ್ತಾರೆ ಅಂದರೆ, ಆಯಿತು ನಾನೊಂದು ಏನೋ ಇದಕ್ಕೆ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಶಿವ ಹೇಳಿಬಿಟ್ಟು, ಯಾಕಂದ್ರೆ ಶಿವ ಯಾರಿಗೂ ಇಲ್ಲ ಅಂತ ಹೇಳಂಗೇ ಇಲ್ಲ, ಅಷ್ಟು ಒಳ್ಳೆ ಗಾಡು. ಸೊ ಅದರಿಂದಾಗಿ ಹೇಳ್ತಾರೆ ಪಾರ್ವತಿಗೆ. ಆವಾಗ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಇದಕ್ಕಂತ ಯೋಚನೆ ಮಾಡಿ ಅದಕ್ಕೆ ಒಂದು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರುವಂತ ಆನೆ, ಅಂದ್ರೆ ನಾರ್ತ್ ಸೈಡ್ ತಲೆ ಮಾಡಿ ಮಲಗಿರುವಂತ ಅವನ್ನ ತಂದು ಆ ಮಗುಗೆ ಹಚ್ಚಿದ್ಮೇಲೆ ಅವರು ಎದ್ದು ಓಡಾಡಕ್ ಶುರು ಮಾಡ್ತಾರೆ. ಸೊ ಅವಾಗಿಂದ ಏನಾಗುತ್ತೆ ಅಂದ್ರೆ ಗಣೇಶನ್ಗೆ ಸೊ ನಾರ್ಮಲ್ ಮುಖ ಇರಲ್ಲ, ಗಜಮುಖ. ಸೊ ಅದು ಆನೆಯಿಂದ ಕಟ್ ಮಾಡಿ ಹಚ್ಚಿರೋದ್ರಿಂದ ಅದು ಅವತ್ತಿಂದ ಅವರಿಗೆ ಗಜಮುಖ ಅಂತ ಹೇಳಿ ಹೆಸರು ಬಂದು, ಸೊ ಆ ರೀತಿ ಇದಾಗಿ ಅವರು ಇದನ್ನ ಚೇಂಜ್ ಆಗುತ್ತೆ. ಸೊ ಮಕ್ಕಳಿಗೆ ಇದೂನು ತುಂಬಾ ಜನ ಮಕ್ಕಳು ಕೇಳ್ತಾರೆ, ಎಲ್ಲಾ ದೇವರು ಈ ತರ ಇದ್ದಾರೆ, ಇವರು ಯಾಕೆ ಈ ತರ ಅಂತ ಹೇಳಿ ವಿಭಿನ್ನವಾಗಿ. ಸೊ ಮಣ್ಣಿನ ಗಣೇಶ ಕೂಡ್ಸಿದ್ದೀರಾ, ಸೊ ಅದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ, ಏನಕ್ಕೆ ಮಣ್ಣಿನ ಗಣೇಶ ಅಂತ. ಸಾಕು ಜನ ಕಲರ್ ಗಣೇಶ ಕೂಡಿಸ್ತಾರಲ್ವಾ, ಹೇಳಿ. ಅದು ಏನಂದ್ರೆ ಪರಿಸರ ಗಣೇಶ. ಸೊ ನಾವು ಪರಿಸರಕ್ಕೆ ಹಾನಿ ಮಾಡಬಾರ್ದು. ನಮಗೆ ನಮ್ಮ ಅಂದಾಜಂದ ನಮ್ಮ ಇದಕ್ಕಾಗಿ ನಾವೆಲ್ಲಾನು ಆ ಥರ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರು ಇಡೀ ಪರಿಸರನೇ ಹಾಳಾಗುತ್ತೆ. ಸೊ ಪರಿಸರ ಹಾಳಾದರೆ ಏನಾಗುತ್ತೆ, ಅದು ನಮಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ಪರಿಸರಕ್ಕೂ ಚೆನ್ನಾಗಿರ್ಬೇಕು, ನಮಗೂ ಚೆನ್ನಾಗಿರ್ಬೇಕು. ಸೊ ಆ ಥರ ನೋಡಿಬಿಟ್ಟು ನಾವು ಮಾಡಬೇಕಾಗತ್ತೆ. ಮೊದಲಿನಾದ್ರೂ ಮಣ್ಣಿನ ಗಣೇಶನ್ನೇ ತಗೊಂಡು ಬರ್ತೀವಿ. ಓಕೆ. ಸೊ ನಮ್ಮದು ವೀಣಾಧಾರಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಮಕ್ಕಳು ನಮ್ಮ ಹತ್ರ ಮ್ಯೂಸಿಕ್ ಎಲ್ಲ ಕಲಿತಾರೆ. ಸೊ ಇವತ್ತು ನಾವು ನಮ್ಮ ಕಡೆಯಿಂದ ಗಣೇಶನಿಗೆ ಸೇವೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಒಂದು ಮ್ಯೂಸಿಕ್ ಅಂದರೆ ಒಂದು ಹಾಡು ಹೇಳ್ಸೋಣ ಅಂತ ಹೇಳಿ ನಮ್ಮ ಕೋರಿಕೆ ಇತ್ತು ಗಣೇಶನಲ್ಲಿ. ಸೊ ಅದೇ ಥರ ಇವಾಗ ಮಕ್ಕಳೆಲ್ಲ ಬರ್ತಾರೆ. ಸೊ ಮಕ್ಕಳು ಬಂದಮೇಲೆ ಆ ಕೋರಿಕೆನ ನಾವು ಗಣೇಶನ್ಗೆ ಅರ್ಪಿಸ್ತೀವಿ. ಓಕೆ, ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಸೊ ಮಕ್ಕಳು ಹಾಡೋದ್ರಿಂದ ಅವ್ರಿಗೆ ವಿದ್ಯೆ ಬುದ್ಧಿನೂ ಕೂಡ ಹೆಚ್ಚಿಸ್ತಾನೆ ಭಗವಂತ, ಆರೋಗ್ಯನೂ ಕೊಡ್ತಾನೆ ಅಂತ ಅಲ್ವಾ ಹೇಳಿದ್ರಿ. ಓಕೆ, ಸೊ ಸಂಗೀತ ಸೇವೆ ನಡೆಯುತ್ತೆ. ಸೊ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಹೇಳ್ಕೊಡೋ ಮ್ಯೂಸಿಕ್ ಕರ್ನಾಟಿಕ್ ಮ್ಯೂಸಿಕ್? ಎಸ್, ನಾನು ಹೇಳ್ಕೊಡೋದು ಕರ್ನಾಟಿಕ್ ಮ್ಯೂಸಿಕ್. ಸೊ ಅದರಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಶ್ಲೋಕ ಮತ್ತು ಭಾವಗೀತೆ ಭಕ್ತಿಗೀತೆನೂ ಅಷ್ಟೇನೂ ಹೇಳ್ತೀನಿ. ಸೊ ಎಕ್ಸಾಮ್ಸು ನಾನು ಮಾಡಿಸ್ತೀನಿ ವೀಣಾಧಾರಿ ಇನ್ಸ್ಟಿಟ್ಯೂಟಿಂದ. ಸೊ ಲೆವೆಲ್ಸಲ್ಲಿದೆ, ಪ್ರೀ ಗ್ರೇಡ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಫಿಫ್ತ್ ಲೆವೆಲ್, 5A 5B ವರೆಗೂ ಇದೆ. ಸೊ ಆ ಲೆವೆಲ್ಸ್ ಎಲ್ಲ ಮುಗಿದಾಗ ಅವರು ಒಂದು ಹಂತಕ್ಕೆ ತಲುಪುತ್ತಾರೆ. ಮ್ಯಾಮ್, ಗಣೇಶನಿಗೆ ಏನೇನೇನೋ ನೈವೇದ್ಯ ರೆಡಿ ಮಾಡ್ಕೊಂಡಿದ್ದೀರಾ ಹೇಳಿ. ನೈವೇದ್ಯ ಅಂದರೆ ಇವಾಗ ನಮ್ಮ ಅತ್ತೆ ಎಲ್ಲ ತುಂಬ ಮಡಿಯಿಂದ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ಮಾಡಿರೋ ಪಂಚಭಕ್ಷ ಅಂದರೆ ಇವಾಗ ರವೆ ಉಂಡೆ ಮತ್ತು ಅಂಟಿನ ಉಂಡೆ, ಆಮೇಲೆ ಕರ್ಚಿಕಾಯಿ, ಆಮೇಲೆ ಕೊಬ್ಬರಿ ಹೋಳಿಗೆ, ಆಮೇಲೆ ಇದು ಚಕ್ಲಿ, ಈ ಥರ ಎಲ್ಲ ಮಾಡಿ ನಾವು ಗಣೇಶನಿಗೆ ನೈವೇದ್ಯ ಹಿಡಿತೀವಿ. ಇದು ನಮ್ಮ ಅತ್ತೆಗೆ ತುಂಬ, ಅವ್ರು ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ, ಅವ್ರಿಗೂ ಇವಾಗ 72 years ಇದೆ. ಬಟ್ ಈ ಇದರಲ್ಲೂ ಅವರು ಗಣೇಶನ್ಗೆ ಪ್ರೀತಿಯಿಂದ ಅದನ್ನೆಲ್ಲ
ಮಾಡ್ತಾರೆ. ನೈವೇದ್ಯ ಮಾಡಿ ಅರ್ಪಿಸ್ತಾರೆ. ಅಂದ್ರೆ ದೇವರೇ ಶಕ್ತಿ ಕೊಡ್ತಾನೆ ನಮ್ಗೆ ಅನ್ಸುತ್ತೆ. ದೇವ್ರಿಗೆ ಅರ್ಪಿಸಿ ನಾವೆಲ್ಲಾನು ಅದನ್ನ ತಿಂದು ಭಗವಂತನ ಆಶೀರ್ವಾದ ಪ್ರಸಾದ ಮೂಲಕ ನಮ್ಗೆ ಸಿಗತ್ತೆ ಅಂತ. ಓಕೆ ಮ್ಯಾಮ್, ಮತ್ತೆ ಇನ್ಯಾಕೆ ತಡ, ಮಕ್ಕಳು ಹಾಡೋದನ್ನ ನಾವು ಕೇಳೋಣ. ಇವತ್ತು ಗಣೇಶನ ಹಾಡುಗಳನ್ನ ಹಾಡ್ತಿದ್ದಾರೆ ಮಕ್ಕಳು. ಸೊ ನಾನು ಎಕ್ಸೈಟೆಡ್ ಆಗಿನಿ, ಎಷ್ಟು ಹೇಗೆ ಹಾಡ್ತಾ ಅಂತ. ಪುಟ್ಟ ಮಕ್ಕಳು ಅಲ್ವಾ, ಹಾಡೋದು ಅಷ್ಟೇ ಚೆನ್ನಾಗಿರತ್ತೆ ಅಂತ. ಸೊ ಬನ್ನಿ, ಮುಂದಿನ ಕಾರ್ಯಕ್ರಮ ನಮ್ದು ಮಕ್ಕಳೊಟ್ಟಿಗೆ. ಖಂಡಿತ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ. ಪಾಶಾಂಕುಶಧರ ಪರಮ ಪವಿತ್ರ. ಮೂಷಿಕವಾಹನ ಮುನಿಜನ ಪ್ರೇಮ. ಮೂಷಿಕವಾಹನ ಮುನಿಜನ ಪ್ರೇಮ. ಗಜವದನ ಬೇಡು ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ. ಅಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯಿನ ಮಡಿನಿನಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿಟ್ಟನೇ ಮೃತ ಎನ್ನುವ ಕೋಳಿ. ಅಂಬನಿಟ್ಟನೇ ಮೃತ ಎನ್ನುವ ಕೋಳಿ. ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ಮುದಕ ರಕ್ತ ಮೋದಕ ಸದಾ ವಿಮುಕ್ತಿ ಸಾಧಕ ಕಲಾವರಾವತಂಸಕ ವಿಲಾಸಿ ಲೋಕ ರಕ್ಷಕ ಅನಾಯಕೈಕ ನಾಯಕ ವಿನಾಶಿ ದೇವತೈತ್ಯಕ ನತಾಶುಭಾಶು ನಾಶಕ ನಮಾಮಿ ತಂ ವಿನಾಯಕ ನತೇತರಾತಿ ಭೀಕನ ನಮೋಮಿ ತಾಕಬಾಸನ ನಮಸ್ಸುರಾರಿ ನಿರ್ಜನ ಭವೋಪಹಾರವಾರ ನಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ. ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂಗೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ. ಲಕ್ಷ್ಮೀ ಬಾರಮ್ಮ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ रामनारायणं जानकी वल्लभम. कौन कहते हैं भगवान आते नहीं. कौन कहते हैं भगवान आते नहीं. तुम मीरा के जैसे बुलाते नहीं. तुम मीरा के जैसे बुलाते नहीं. अच्युतं केशवं कृष्ण दामोदरं रामनारायणं जानकी वल्लभम. कौन कहते हैं भगवान सो खाते नहीं. कौन कहते हैं भगवान खाते नहीं. मेरे शबरी के जैसे खिलाते नहीं. मेरे शबरी के जैसे खिलाते नहीं. अच्युतं केशवं कृष्ण दामोदरं रामनारायणं जानकी वल्लभम. कौन कहते हैं भगवान नाचते नहीं. कौन कहते हैं भगवान नाचते नहीं. गोपियों के तरह तुम नचाते नहीं. गोपियों के तरह तुम नचाते नहीं. अच्युतं केशवं कृष्ण दामोदरं रामनारायणं जानकी वल्लभम.
कौन कहते हैं भगवान सोते नहीं, कौन कहते हैं भगवान सोते नहीं, माँ यशोदा के जैसे सुलाते नहीं, माँ यशोदा के जैसे सुलाते नहीं, अच्युतं केशवं कृष्णदामोदरं रामनारायणं जानकीवल्लभं. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಮಸ್ಕಾರ. ಹ್ಯಾಪಿ ಗೌರಿ ಗಣೇಶ. ಲಂಬೋದರ ಲಕ್ಷ್ಮೀಕರ ಅಂಬಾಸುರ ಅಮರ ವೇಣುದ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿವಿನಾಯಕ ತೇ ನಮೋ ನಮೋ. ಲಂಬೋದರ ಲಕ್ಷ್ಮೀಕರ ಅಂಬಾಸುತ ಅಮರ ವೇಣುದ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ಶ್ರೀರಾಮೋ ಲಂಬೋ ಲಂಬೋದರ ಲಕ್ಷ್ಮೀಕರ ಅಂಬಾಸುತ ಅಮರ ವೇಣುದ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮಕೀ मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यरामकीर्तनं शङ्करादिसेव्यमान पुण्यरामकीर्तनं राम 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 नाम तारकं रामकृष्ण वासुदेव भक्ति मुक्तिदायकं वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेय जीवमान राजमन्त्ररूपकम् आञ्जनेय जीवमान राजमन्त्ररूपकं राम 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 नाम तारकं रामकृष्ण वासुदेव भक्ति मुक्तिदायकं गं गं गणपति विनायक गं गं गणपति विनायक गणपति विनायक शीघ्र गणपति विनायक विभ्रमदूर विनायक विभ्रमदूर विनायक गं गं गणपति विनायक गं गं गणपति विनायक शीघ्र गणपति विनायक शीघ्र गणपति विनायक विभ्रमदूर विनायक विभ्रमदूर विनायक गं गं गणपति विनायक गं गं गणपति विनायक. ಎಲ್ಲರಿಗೂ ಧನ್ಯವಾದ. ಸೊ ನೋಡಿದ್ರಲ್ಲ ಮಕ್ಕಳು ಎಷ್ಟು ಸುಂದರವಾಗಿ ಹಾಡಿದ್ರು ಅಂತ. ಸೊ ಗಣೇಶನೇ ಇಲ್ಲಿ ಬಂದ ಹಾಗೆ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಹಾಡಿದ್ರು, ಹಾಡ್ತಾ ಹಾಡ್ತಾ ಎಂಜಾಯ್ ಕೂಡ ಮಾಡ್ಕೊಳ್ತಾ ಹಾಡಿದ್ರು ಅಂತ ಹೇಳ್ಬೋದು. ಸೊ ಇವಾಗ ಈ ಪುಟ್ಟ ಪುಟ್ಟ ಮಕ್ಕಳ ಹೆಸರನ್ನ ನಾವು ತಿಳ್ಕೊಂಡೋಗೋಣ, ಅವ್ರ ಪರಿಚಯನ ನಾವು ಮಾಡ್ಕೊಳ್ಳೋಣ. ಪ್ಲಸ್ ಅವ್ರ ಟೀಚರು ಕೂಡ ಇಲ್ಲಿದ್ದಾರೆ. ಸೊ ಅವ್ರಿಗೆ ಮಕ್ಕಳ ವಿಶೇಷತೆ ಏನು, ಹೇಗೆಲ್ಲ ಅವ್ರ ಕ್ಲಾಸಲ್ಲಿ ಇರ್ತಾರೆ, ಅವ್ರದ್ದು ಸ್ಪೆಷಲ್ ಕ್ವಾಲಿಟೀಸು ಕೂಡ ಕೇಳ್ತಾ ಹೋಗೋಣ. ಅದರೊಟ್ಟಿಗೆ ಪೇರೆಂಟ್ಸು ಕೂಡ ಇದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸುತ್ತೆ ಕ್ಲಾಸಿಗೆ ಬಂದು ಅಂತಲೂ ನಾವು ಕೆಲವೊಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ. ಓಕೆ, ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ ಎಲ್ಲರನ್ನೂ.
ಸೊ ಹಾಯ್, ಹಾಯ್, ನಿನ್ನ ಹೆಸರು ಹೇಳು. ಪ್ರತೀಕ್ಷಾ, ಓಕೆ, ಏನು ಓದ್ತಿರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಇಲ್ಲಿ ಮ್ಯೂಸಿಕ್ ಕ್ಲಾಸಿಗೆ ಯಾವಾಗಿಂದ ಬರ್ತಿರೋದು? 6 ಮಂತ್. 6 ಮಂತ್ಸಿಂದ ಬರ್ತಿರೋದು. ಓಕೆ, ಬರೋದಕ್ಕೆ ಖುಷಿ ಅನ್ಸುತ್ತಾ? ಹಾಂ, ಹೌದಾ? ಎಷ್ಟು ಖುಷಿ ಅನ್ಸುತ್ತೆ? ತುಂಬ. ತುಂಬ ಖುಷಿ ಅನ್ಸುತ್ತಾ? ಹೆಲೋ, ಹಲೋ, ನಿನ್ನ ಹೆಸರು? ಅನ್ಯ, ಆನ್ಯಾ. ಏನು ಓದ್ತಿರೋದು? LKG, LKG. ಯಾವಾಗಿಂದ ಮ್ಯೂಸಿಕ್ ಕ್ಲಾಸ್ಗೆ ಬರ್ತಿರೋದು? 6 ಮಂತ್ಸಾ ಇಯರ್ಸಾ? 6 ಮಂತ್ಸ್. 6 ಮಂತ್ಸ್. ಓಕೆ ಮಾ, ಸರಿ, ಬರೋಕ್ಕೆ ಖುಷಿ ಆಗುತ್ತಾ? ಹ್ಮ್. ತುಂಬ ಖುಷಿ ಇದೆಯಾ? ಓಕೆ, ಸರಿ. ನಿನ್ನ ಹೆಸರು? ಗುಣಶ್ರೀ, ಗುಣಶ್ರೀ. ಏನು ಓದ್ತಿರೋದು? ಕೈ ಕೆಳಗಿದೆ. UKG, UKG. ಓಕೆ, ನೀನು ಯಾವಾಗಿಂದ ಬರ್ತಿದ್ಯಾ ಇಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ? 2 ಮಂತ್ಸ್. 2 ಮಂತ್ಸಿಂದ ಬರ್ತಿದ್ಯಾ. ಹೇಗೆ ಅನಿಸ್ತಿದೆ ನಿಂಗೆ ಇಲ್ಲಿ ಬಂದು ಕಲಿಯೋದಕ್ಕೆ? ತುಂಬ ಖುಷಿ ಅನ್ನಿಸ್ತಿದೆ. ತುಂಬ ಖುಷಿ ಅನ್ಸುತ್ತಾ? ಓಕೆ. ಹೆಲೋ, ಹಲೋ, ನಿನ್ನ ಹೆಸರು ಹೇಳಮ್ಮ. ಅದಿತಿ, ಅದಿತಿ. ಏನು ಓದ್ತಿರೋದು ಅದಿತಿ? ಸೆಕೆಂಡ್ ಸ್ಟ್ಯಾಂಡರ್ಡ್, ಓಕೆ, ಯಾವಾಗಿಂದ ಬರ್ತಿರೋದು ಮ್ಯೂಸಿಕ್ ಕ್ಲಾಸ್ಗೆ? 6 ಮಂತ್ಸ್. 6 ಮಂತ್ಸಿಂದ. ಹೇಗೆ ಅನ್ಸುತ್ತೆ ಇಲ್ಲಿ ಬರ್ಬೇಕನ್ಸುತ್ತಾ ಕ್ಲಾಸ್ಗೆ? ಯಾಕೆ ಅನ್ಸುತ್ತೆ? ಯಾಕಂದ್ರೆ ಖುಷಿ ಅನ್ಸುತ್ತೆ. ಖುಷಿಯಾಗಿರುತ್ತೆ, ಮತ್ತೆ ಸಾಕಷ್ಟು ಹಾಡುಗಳನ್ನೆಲ್ಲ ಕಲಿಬೋದು ಅಂತನಾ? ವೆರೈಟಿ ಆಫ್ ಸಾಂಗ್ಸ್ ಕಲಿಬೋದು. ಓಕೆ, ಫೈನ್. ಹಾಯ್, ಹಾಯ್, ನಿನ್ನ ಹೆಸರು ಹೇಳಪ್ಪ. ಧಾರ್ಮಿಕ್, ಧಾರ್ಮಿಕ್. ಏನು ಓದ್ತಿರೋದು? 4th ಸ್ಟ್ಯಾಂಡರ್ಡ್. ಓಕೆ, ಯಾವಾಗಿಂದ ಬರ್ತಿರೋದು ಮ್ಯೂಸಿಕ್ ಕ್ಲಾಸ್ಗೆ? 1 year ಇಂದ. 1 year ಇಂದ. ಓಕೆ, ಎಂಜಾಯ್ ಮಾಡ್ತೀಯಾ ಕ್ಲಾಸಲ್ಲಿ? ಓಕೆ, ಫೈನ್. ವಾಟ್ಸ್ ಯುವರ್ ನೇಮ್? ಅಜಿತೇಶ್, Ajitesh. Okay, you are from which grade? 3rd grade. 3rd grade. Okay, since from how many years or months you have been here? 1 year. 1 year. Great. My name is Ritikshri. Okay, Ritvik Shri. ಓಕೆ, ಯಾವ ಕ್ಲಾಸ್ ಓದ್ತಿರೋದು ನೀನು? Shri Chaitanya. ಸ್ಕೂಲ್ ಶ್ರೀ ಚೈತನ್ಯ. ಕ್ಲಾಸು? 1SM. 1SM. ಓಕೆ, ಸೊ ಯಾವಾಗಿಂದ ಬರ್ತಿದ್ಯಾ ನೀನು ಈ ಕ್ಲಾಸ್ಗೆ? 1 year. 1 year ಇಂದ ಬರ್ತಿದ್ಯಾ? ಓಕೆ, ಫೈನ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನನ್ನ ಹೆಸರು ಕವಿತಾ ಶ್ರೀನಿವಾಸ್ ಅಂತ. ನಾನು ಋತ್ವಿಕ್ ಶ್ರೀ ಅವ್ರ ಮದರ್. ಓಕೆ. ಈ ಸಂಗೀತ ಕ್ಲಾಸಿಗೆ ಸೇರಿಸ್ದಾಗಿಂದ ಅವ್ನು ತುಂಬ ಚೆನ್ನಾಗಿ ಸಂಗೀತ ಹೇಳ್ತಾನೆ. ತುಂಬ ಕೋಪ ಇದ್ದ, ಈಗ ಸ್ವಲ್ಪ ಕಾಮ್ ಆಗಿದ್ದಾನೆ, ಹೇಳಿದ ಮಾತು ಹೇಳ್ತಾನೆ, ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾನೆ ಎಲ್ಲರಿಗೂ. ತುಂಬ ಚೆನ್ನಾಗೇ ಹೇಳ್ತಾನೆ. ತುಂಬ ಕ್ಲಾಸಿಗೆ ಸೇರಿಸಿದಾಗಿಂದ ನಂಗೆ ತುಂಬ ಖುಷಿ ಆಗಿದೆ. ಓಕೆ, ಸೊ ಸಾಕಷ್ಟು ಚೇಂಜಸ್ ಇದೆ ಮಗನಲ್ಲಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಮೇಡಮ್ ಅಂತ ಅಂದ್ರೆ, ಸಂಗೀತ ಇಂದ ಬರೀ ಹಾಡು ಕಲಿಯೋದು ಅಷ್ಟೇ ಅಲ್ಲ, ಹಾಡು ಹಾಡ್ಬಿಟ್ಟು ಸುಮ್ಮನೆ ಇರೋದಲ್ಲ, ಸಾಕಷ್ಟು ಅವರ ಬಿಹೇವಿಯರ್ಸ್ ಆಗಿರ್ಬಹುದು, ಅದೆಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸುಪ್ರಿಯಾ ಅಂತ. ನನ್ನ ಗುಣಶ್ರೀ ಅವ್ರ ತಾಯಿ. ನನ್ನ ಮಗಳನ್ನ 2 ಮಂತ್ಸಿಂದ ನಾನು ಸಂಗೀತ ಕ್ಲಾಸ್ಗೆ ಜಾಯಿನ್ ಮಾಡಿದೆ. ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. 2 ಮಂತ್ಸ್ ಆದ್ರೂ ಅವರು 3-4 ಸಾಂಗ್ಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ತುಂಬ ಖುಷಿ ಅನಿಸುತ್ತೆ. ಓಕೆ, ಫೈನ್. ಅವಳಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಥವಾ? ಅವಳಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಇತ್ತು, ಬಟ್ ಇವಾಗ ಸ್ವಲ್ಪ ಅದು ಇಂಪ್ರೂವ್ ಆಗಿದೆ ಅಂತ ಅನಿಸ್ತಿದೆ ನನಗೆ. ಓ, ವೆರಿ ನೈಸ್. ಓಕೆ. Hello everyone, I am Tara, Ajitesh Sai's mother. I am sending my son to Jayashree ma'am for music from 1 year. 1 year, okay. He learns very nice songs, Lord Ganesha songs, Krishna, Rama, all Lord songs he has learned. Very nice. So you are enjoying? Yeah. ನಮಸ್ಕಾರ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ರಾಜೇಶ್ವರಿ ಅಂತ, ಆದಿತ್ಯ ಅವ್ರ ಮದರ್. ಓಕೆ. ಸೊ ಇವಳೊಂದು ಲಾಸ್ಟ್ 6 ಮಂತ್ಸಿಂದ ಕ್ಲಾಸಿಗೆ ಬರ್ತಾ ಇದ್ದಾಳೆ. ಸೊ ಚೆನ್ನಾಗಿ ಅನ್ಸುತ್ತೆ. ಮನೇಲಿ ಹಾಡು ಹೇಳ್ಕೊಂಡಿರ್ತಾಳೆ, ತನ್ನ ಮೂಡ್ ಬಂದಾಗೆಲ್ಲ ಹಾಡು ಹೇಳ್ತಾಳೆ, ಮಲಗಬೇಕಾದ್ರೂ ಹಾಡು ಹೇಳ್ತಾಳೆ. ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. ನಮ್ಮದು ವೀಣಾಧಾರಿ ಅಂತ ಇದು ಇನ್ಸ್ಟಿಟ್ಯೂಟು. ಏನಂದರೆ 4 ಇಯರ್ಸಿಂದನೂ ಮಕ್ಕಳಿದ್ದಾರೆ. 4 ಇಯರ್ಸಿಂದ ಹಿಡಿದು ನನಗೆ ಇವಾಗ 10 ಇಯರ್ಸ್ವರೆಗೂ ಇದ್ದಾರೆ. ಆನ್ಲೈನಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು ಇದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ. ಬಟ್ ಆನ್ಲೈನಲ್ಲಿ ಮಾಡೋದು ತುಂಬ ಕಷ್ಟ. ಬಟ್ ಏನಂದರೆ ಮಕ್ಕಳು ನನ್ನ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವ್ರ ಪೇರೆಂಟ್ಸನ್ನು ಅದಕ್ಕೆ ತುಂಬ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. 2 ಕೈ ಸೇರಿದ್ರು ಚಪ್ಪಾಳೆ ಆಗುತ್ತೆ ಅಂತಾರಲ್ಲ, ಆ ಮಾತು ಸುಳ್ಳಲ್ಲ. ಸೊ ನಂದು ಮತ್ತು ಪೇರೆಂಟ್ಸ್ದು ಇದನ್ನಿದ್ದಾಗಲೇ ಇದು ಚೆನ್ನಾಗಿ ಮುಂದೆ ಬರೋದು. ಸೊ ಆವಾಗ ಮಕ್ಕಳು ಏನಂದರೆ ಒಂದು ಎಫರ್ಟ್ಸ್ ಮಾಡಿ ಅವರೊಂದು ಒಳ್ಳೆಯ ದೊಡ್ಡ ಮ್ಯೂಸಿಷಿಯನ್ ಆಗಿ, ಅವರೊಂದು ಗಾಯಕಿಯಾಗಿ ನನ್ನ ಮುಂದೆ ಬರಬೇಕು ಅನ್ನೋದು ನನ್ನೊಂದು ತುಂಬ ದೊಡ್ಡ ಆಸೆ ಇದೆ. ಸೊ ಅದು ನನ್ನ ಆಸೆ ತೀರಿದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಆಸೆ ತೀರುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತು ಗಣೇಶ ಹಬ್ಬ ದಿನ, ಗೌರಿ ಗಣೇಶ ಹಬ್ಬ ದಿನ
ಒಳ್ಳೆ ಅಂದ್ರೆ ಗುರು ಇರ್ಬೇಕು ನಮ್ಗೆ ಯಾವಾಗ್ಲೂ ಹಿಂದೆ ಗುರು ಇರ್ಬೇಕು ಮುಂದೆ ಮುಂದೆ ಗುರಿ ಇರ್ಬೇಕು ಅಲ್ವಾ. ಸೊ ಆ ರೀತಿ ಗುರುಗಳಾಗಿ ಮಕ್ಕಳಲ್ಲಿ ಏನು ನಿಮ್ಗೆ ಬೇಕು ಅಂತಂದ್ರೆ ಒಂದೊಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅಂತ ಆಶಿಸ್ತಿರಲ್ಲ, ಹಾಗೆ ಆಗತ್ತೆ ಮ್ಯಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನನಗೆ ಮಕ್ಕಳಿಂದ ಪೇರೆಂಟ್ಸ್ಗೆ ಟೀಚರ್ಗೆ ಕ್ಲಾಪ್ಸ್ ಬರಬೇಕು. ಮಕ್ಕಳೇ ಕೇಳಿಸ್ಕೊತಿದ್ದೀರಾ? ಮಕ್ಕಳಿಂದ ನನಗೆ ಕ್ಲಾಪ್ಸ್ ಬರಬೇಕು. ಓಕೆ ಓಕೆ. ಏನಕ್ಕೆ ಮಕ್ಕಳು ಕ್ಲಾಪ್ಸ್ ಮಾಡಿದ್ದು? ಅಷ್ಟು ಒಳ್ಳೆ ರೀತಿಯಾಗಿ ನಿಮ್ಮ ಭವಿಷ್ಯ ರೂಪಿಸ್ತಿದ್ದಾರೆ. ಯಾರು? ತಂದೆ ತಾಯಿಗಳು ಮತ್ತೆ ನಿಮ್ಮ ಟೀಚರ್ಸು ಕೂಡ ಅಲ್ವಾ. ಸೊ ಅವರಿಗೆ ಈ ಕ್ಲಾಪ್ಸ್ ನಾವು ಡೆಡಿಕೇಟ್ ಮಾಡಿದ್ದು. ಇವಾಗ ಮಕ್ಕಳಿಗೂ ಕೂಡ ಪೇರೆಂಟ್ಸ್ ಟೀಚರಿಂದ ಕ್ಲಾಪ್ಸ್ ಬರಬೇಕು. ವಾವ್. ಓಕೆ ಮಕ್ಕಳು, ನಿಮಗೂ ಕ್ಲಾಪ್ ಸಿಕ್ತು. ಏನಕ್ಕೆ ಅಂತ ಹೇಳ್ತೀರಾ? ಚೆನ್ನಾಗಿ ಕಲಿತಾ ಇದ್ದೀರಾ ಅದಕ್ಕೆ? ಅದಕ್ಕೆ ಕ್ಲಾಪ್ ಸಿಗತ್ತೆ ಅಲ್ವಾ. ದೀಪಾ ರಾಯ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಮಕ್ಳಿಗೆ ಕೊಡೋಕ್ಕೆ? ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ಗಿಫ್ಟ್ ಐಟಮ್ಸು ಮತ್ತು ಪ್ರಸಾದ ಮಾಡಿದ್ದೀವಿ, ಕಡಲೆಕಾಳು ಪ್ರಸಾದ. ಓಕೆ. ಸೊ ಆ ಪ್ರಸಾದ ಮತ್ತು ಇದು ಗಿಫ್ಟ್ ಐಟಮ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಹೌದು, ನನಗೂ ಇಷ್ಟ. ನಿಮಗೂ ಸಹಿತ ನಿಮಗೂ ಸೇರಿಸ್ತೀನಿ, ಯಾಕಂದರೆ ನಿಮ್ದು ಎಫರ್ಟ್ಸೇ ಇದ್ರಲ್ಲಿ ತುಂಬ ಇದೆ ಅಲ್ವಾ, ಅದಕ್ಕೋಸ್ಕರ. ಓಕೆ, ಬೈ ಗಿಫ್ಟು ಪ್ಲಸ್ ತಿಂಡಿ ಮಕ್ಕಳಿಗೆ ಇಷ್ಟ ಅದನ್ನ ಇಟ್ಕೊಂಡಿದ್ರೆ. ಓಕೆ ಮ್ಯಾಮ್, ಸಖತ್ ಎಫರ್ಟ್ ಹಾಕಿದ್ದೀರಾ, ಬಟ್ ಮನಸ್ಸಿಂದ ಮಾಡಿದ್ದೀರಲ್ವಾ, ಖುಷಿ ಕೊಡುತ್ತೆ. ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ. ಅಮ್ಮ ಬಂದಿದ್ದೀರಾ? ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ ಕಣ. ಸೊ ಮುತ್ತೈದರಿಗೆ ಅಷ್ಟ ಕುಂಕುಮ ಕೊಟ್ಟಿದ್ದಾರೆ. ಸೊ ಇವಾಗ ಬರ್ತಿರೋದು ಗಿಫ್ಟ್ಸು. ಋತಿಕ್ಷನ್ ಎಲ್ಲ ಗಿಫ್ಟ್ಸ್ ಎಲ್ಲ ಹೋಗುತ್ತೆ. ಎಲ್ಲರಿಗೂ ಖುಷಿನ ಗಿಫ್ಟ್ ಸಿಕ್ಕಿರೋದು? ಓಕೆ, ಥ್ಯಾಂಕ್ ಯು ಹೇಳಿದ್ರೆ ಮ್ಯಾಮ್ಗೆ. ವೆಲ್ಕಮ್ ಕಣ್ರಿ. ಚೆನ್ನಾಗಿ ಮಾಡಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ರಿ. ಬರೀ ಕ್ಲಾಸಲ್ಲಿ ಅಷ್ಟೇ ಅಲ್ಲ, ಮನೆಗೆ ಹೋಗಿ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಗೌರಿ ಗಣೇಶನ ಕೂರಿಸಿರೋದು ಆಗಿರೋ ನೋಡ್ಬೋದು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಪೇರೆಂಟ್ಸ್ ಒಟ್ಟಿಗೆಲ್ಲ ಮಾತಾಡ್ಸಿದ್ವಿ, ಮಕ್ಕಳೊಟ್ಟಿಗೂ ಕೂಡ ಮಾತಾಡ್ಸಿದ್ವಿ. ಸೊ ಮ್ಯಾಮ್ ಜಯಶ್ರೀ ಮ್ಯಾಮ್ ಕೂಡ ಮಾತಾಡಿದ್ರು. ಸೊ ಹೀಗಿತ್ತು ನಮ್ಮ ಈ ಫೆಸ್ಟಿವಲ್ ವೈಬ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ನಾವು ಖುಷಿನ ನಿಮ್ಮ ಒಟ್ಟಿಗೆ ಹಂಚ್ಕೊಂಡ್ವಿ ಅನ್ನೋದೇ ಒಂದು ಖುಷಿ ಅಂತ ಹೇಳ್ತೀನಿ ನಾನು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಈ ನನ್ನ ಗೌರಿ ಗಣೇಶ ಚತುರ್ಥಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್, subscribe to my channel. Do not forget to comment to my WhatsApp number 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.